ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸೆಪ್ಟೆಂಬರ್ 27, 2025 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತರಗತಿಯಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ತರಗತಿಯನ್ನ ಕೊನೆಯವರೆಗೆ ವೀಕ್ಷಿಸಿ. ಮೊದಲನೇ ಮಾಹಿತಿ ಬ್ರಿಕ್ಸ್. ಬ್ರಿಕ್ಸ್ ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಭಾರತದ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ರಷ್ಯಾದ ಉಪ ಪ್ರಧಾನಿಯವರನ್ನ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವೆ ಕೃಷಿ ವ್ಯಾಪಾರವನ್ನ ಹೆಚ್ಚಿಸಲು ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರವನ್ನ ಸ್ಥಾಪಿಸುವ ಬಗ್ಗೆ ಚರ್ಚಿಸಲು ಭೇಟಿಯಾಗಿದ್ದರು. ಆದ್ದರಿಂದ ಬ್ರಿಕ್ಸ್ ಸುದ್ದಿಯಲ್ಲಿದೆ. ಬ್ರಿಕ್ಸ್ ಯಾವಾಗ ಆರಂಭವಾಯಿತು, ಏನಿದರ ಹಿನ್ನೆಲೆ, ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಿಕ್ಸ್ ಮೊದಲು ಬ್ರಿಕ್ ಎಂಬ ಸಂಕ್ಷಿಪ್ತ ರೂಪವನ್ನ ಹೊಂದಿತ್ತು. ಇದನ್ನ 2001ರಲ್ಲಿ ಜಿಮ್ ಓನೀಲ್ ಎಂಬುವವರು ನೀಡಿದ್ದರು. ಬ್ರಿಕ್ ಇದು 4 ಉದಯೋನ್ಮುಖ ಆರ್ಥಿಕತೆಗಳನ್ನ ಸೂಚಿಸಲು ಇವರು ಬ್ರಿಕ್ ಅನ್ನ ಬಳಸಿದರು. ಬ್ರಿಕ್ ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ. ಬ್ರಿಕ್ 2009ರಲ್ಲಿ ರಷ್ಯಾದಲ್ಲಿ ತನ್ನ ಮೊದಲ ಸ್ವತಂತ್ರ ಶೃಂಗಸಭೆಯನ್ನ ನಡೆಸಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಪಡೆಯೊಂದಿಗೆ ಇದು ಬ್ರಿಕ್ಸ್ ಆಯಿತು. 2024ರಲ್ಲಿ ಇರಾನ್, ಈಜಿಪ್ಟ್, ಯುಎಇ, ಇಥಿಯೋಪಿಯಾ ಸೇರಿಕೊಂಡಿವೆ. 2025ರಲ್ಲಿ ಇಂಡೋನೇಷ್ಯಾ ಪೂರ್ಣ ಸದಸ್ಯರಾಗಿ ಸೇರಿಕೊಂಡಿದೆ. ಸೌದಿ ಅರೇಬಿಯಾ ತನ್ನ ಸದಸ್ಯತ್ವವನ್ನ ಔಪಚಾರಿಕಗೊಳಿಸಿಲ್ಲ, ಆದರೆ ಅರ್ಜೆಂಟೈನಾ ಸೇರಲು ಆರಂಭಿಕ ಯೋಜನೆಗಳ ಹೊರತಾಗಿಯೂ ಹೊರಗುಳಿದಿದೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಇರಾನ್, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇಂಡೋನೇಷ್ಯಾ ಕೋರ್ ಸದಸ್ಯ ರಾಷ್ಟ್ರಗಳಾಗಿವೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ನೈಜೀರಿಯಾ, ಮಲೇಷಿಯಾ, ಥೈಲ್ಯಾಂಡ್, ವಿಯೆಟ್ನಾಂ, ಉಗಾಂಡ, ಉಜ್ಬೇಕಿಸ್ತಾನ್ ಇವು ಬ್ರಿಕ್ಸ್ನ ಪಾಲುದಾರ ರಾಷ್ಟ್ರಗಳಾಗಿವೆ. ಬ್ರಿಕ್ಸ್ ರಚಿಸಿದ ಪ್ರಮುಖ ಸಂಸ್ಥೆಗಳು: ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಹೊಸ ಅಭಿವೃದ್ಧಿ ಬ್ಯಾಂಕ್ 2014ರಲ್ಲಿ, ಅನಿಶ್ಚಿತ ಮೀಸಲು ವ್ಯವಸ್ಥೆ. ಇವೆರಡು ಸಂಸ್ಥೆಗಳನ್ನ ಬ್ರಿಕ್ಸ್ ರಚಿಸಿದೆ. ಇತರ ಉಪಕ್ರಮಗಳಲ್ಲಿ ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರ ಮತ್ತು ಎಸ್ಟಿಐ ಫ್ರೇಮ್ವರ್ಕ್ ಪ್ರೋಗ್ರಾಂ ಅನ್ನ ಇದು ಸ್ಥಾಪನೆ ಮಾಡಿಕೊಂಡಿದೆ. ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರವನ್ನ ಇವಾಗ ಪ್ರಸ್ತಾವನೆ ಮಾಡಲಾಗಿದೆ 2025ರಲ್ಲಿ. ಅದಕ್ಕಾಗಿಯೇ ಭಾರತದ ಪ್ರಧಾನಮಂತ್ರಿಗಳು ರಷ್ಯಾದ ಉಪ ಪ್ರಧಾನಿಗಳನ್ನ ಭೇಟಿಯಾಗಿದ್ದರು. ಇವಾಗ ಬ್ರಿಕ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ನೆಕ್ಸ್ಟ್, ಕೀನ್ಯಾ. ಕೀನ್ಯಾ ಇದು ಪೂರ್ವ ಆಫ್ರಿಕಾದಲ್ಲಿರುವ ಒಂದು ರಾಷ್ಟ್ರವಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಐಎನ್ಎಸ್ ತೀರ, ಐಎನ್ಎಸ್ ಸುಜಾತ, ಐಎನ್ಎಸ್ ಶಾರ್ದುಲಾ, ಐಸಿಜಿಎಸ್ ಸಾರಥಿಗಳನ್ನ ಒಳಗೊಂಡ ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ಸ್ಕ್ವಾಡ್ರನ್ ಇತ್ತೀಚೆಗೆ ಕೀನ್ಯಾದ ಮೊಂಬಾಸಾದಲ್ಲಿ ಬಂದರು ಭೇಟಿಯನ್ನ ಮಾಡಿತ್ತು. ಆದ್ದರಿಂದ ಕೀನ್ಯಾ ಸುದ್ದಿಯಲ್ಲಿದೆ. ಈ ನಿಯೋಜನೆಯು ನೈಋತ್ಯ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ದೀರ್ಘಾವಧಿಯ ತರಬೇತಿ ಕಾರ್ಯಾಚರಣೆಯ ಭಾಗವಾಗಿದ್ದು, ಈ ಹಿಂದೆ ಸಿಶೆಲ್ಸ್, ಮಾರಿಷಸ್, ಲಾ ರೆಯೂನಿಯನ್ ಮತ್ತು ಮೊಜಾಂಬಿಕ್ಗಳಿಗೆ ಭೇಟಿ ನೀಡಿತ್ತು. ಈ ಭೇಟಿಯಲ್ಲಿ ಜಂಟಿ ತರಬೇತಿ, ಕಡಲ ಪಾಲುದಾರಿಕೆ ವ್ಯಾಯಾಮ, ಪ್ಯಾಸೇಜ್ ವ್ಯಾಯಾಮ, ವೃತ್ತಿಪರ ವಿನಿಮಯಗಳು, ಯೋಗ ಅವಧಿಗಳು, ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಸಮುದಾಯ ಸಂಪರ್ಕಗಳು ಸೇರಿವೆ. ಈ ಉಪಕ್ರಮವು ಮಹಾಸಾಗರ ಪ್ರದೇಶಗಳಾದ್ಯಂತ ಭದ್ರತೆ ಮತ್ತು ಬೆಳವಣಿಗೆಗೆ ಪರಸ್ಪರ ಮತ್ತು ಸಮಗ್ರ ಪ್ರಗತಿಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಕಡಲ ಭದ್ರತೆ ಮತ್ತು ಪ್ರಾದೇಶಿಕ ಸಹಕಾರಕ್ಕೆ ಭಾರತದ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ. ಇತ್ತೀಚೆಗೆ ಕೀನ್ಯಾದ ಮೊಂಬಾಸಾದ ಬಂದರದಲ್ಲಿ ನಮ್ಮ ಭಾರತದ ನೌಕಾಪಡೆಯ ಐಎನ್ಎಸ್ ತೀರ್, ಐಎನ್ಎಸ್ ಸುಜಾತ, ಐಎನ್ಎಸ್ ಶಾರ್ದುಲಾ, ಐಸಿಜಿಎಸ್ ಸಾರಥಿಗಳು ಭೇಟಿ ನೀಡಿದ್ದವು. ಆದ್ದರಿಂದ ಕೀನ್ಯಾ ಸುದ್ದಿಯಲ್ಲಿದೆ. ಇದು ಪೂರ್ವ ಆಫ್ರಿಕಾದಲ್ಲಿರುವ ಒಂದು ರಾಷ್ಟ್ರವಾಗಿದೆ. ನೆಕ್ಸ್ಟ್, ಮಹೇಂದ್ರಗಿರಿ ಬೆಟ್ಟಗಳು. ಇವು ಒಡಿಸ್ಸಾದಲ್ಲಿರುವಂತಹ ಬೆಟ್ಟಗಳಾಗಿವೆ. ಇವಾಗ ಏಕೆ ಸುದ್ದಿಯಲ್ಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಒಡಿಸ್ಸಾದ ಮಹೇಂದ್ರಗಿರಿ ಬೆಟ್ಟಗಳಲ್ಲಿ ಅನಿಯಂತ್ರಿತ ಪ್ರವಾಸೋದ್ಯಮ ಯೋಜನೆಗಳ ಬಗ್ಗೆ ಪರಿಸರವಾದಿಗಳು ಎಚ್ಚರಿಸಿದ್ದಾರೆ. ಆದ್ದರಿಂದ ಮಹೇಂದ್ರಗಿರಿ ಬೆಟ್ಟಗಳು ಸುದ್ದಿಯಲ್ಲಿವೆ. ಇವು ಪೂರ್ವ ಘಟ್ಟಗಳ ಮಧ್ಯಭಾಗದಲ್ಲಿ ಒಡಿಸ್ಸಾದ ಗಜಪತಿ ಜಿಲ್ಲೆಯಲ್ಲಿವೆ.
ಈ ಬೆಟ್ಟಗಳ ಶ್ರೀಮಂತ ಸಸ್ಯ ಮತ್ತು ಪ್ರಾಣಿಗಳ ಕಾರಣದಿಂದಾಗಿ 2022ರಲ್ಲಿ ಮಹೇಂದ್ರಗಿರಿ ಬೆಟ್ಟಗಳನ್ನ ಜೀವ ವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಲಾಯಿತು. ಇದು ಮಹಾನದಿ ಮತ್ತು ಗೋದಾವರಿ ನದಿಗಳ ನಡುವಿನ ಬಹುತೇಕ ಮುರಿಯದ ಬೆಟ್ಟಗಳ ಸರಪಳಿಯ ಭಾಗವಾಗಿದೆ. ಇದು ಪೂರ್ವಘಟ್ಟಗಳ ನಡುವೆ ಸಮುದ್ರ ಮಟ್ಟದಿಂದ 1501 ಮೀಟರ್ ಎತ್ತರದಲ್ಲಿದೆ. ಇದು ಸೌರ ಮತ್ತು ಕೊಂದ್ ಬುಡಕಟ್ಟು ಜನಾಂಗದವರಿಗೆ ನೆಲೆಯಾಗಿದೆ. 1348 ಜಾತಿಯ ಸಸ್ಯಗಳು ಮತ್ತು 388 ಜಾತಿಯ ಪ್ರಾಣಿಗಳನ್ನ ಈ ಮಹೇಂದ್ರಗಿರಿ ಬೆಟ್ಟಗಳು ಈ ಪ್ರಾಣಿಗಳಿಗೆ ನೆಲೆಯಾಗಿದೆ. ಈ ಪ್ರದೇಶದ ಪ್ರಮುಖ ನದಿ ಮಹೇಂದ್ರ ತನಯ. ಇದು ಮಹೇಂದ್ರಗಿರಿ ಬೆಟ್ಟದ ತುದಿಯಿಂದ ಹುಟ್ಟುತ್ತದೆ. ಈ ಪ್ರದೇಶದ ಸಸ್ಯವರ್ಗವು ಉಷ್ಣವಲಯದ ವನ ಮತ್ತು ಆರ್ದ್ರ ಪ್ರಧಾನಶೀಲ ಅರಣ್ಯ ಶ್ರೇಣಿಯ ಉಪಸ್ಥಿತಿಯಿಂದ ಗುರುತಿಸಲ್ಪಟ್ಟಿದೆ. ಈ ಬೆಟ್ಟದ ಪ್ರಮುಖ ಶಿಲೆಗಳ ಪ್ರಕಾರಗಳು ಗ್ರಾನೈಟ್, ಚಾರ್ನೋಕೈಟ್, ಕೊಂಡಲೈಟ್, ಒಳನುಗ್ಗುವ ಚರ್ಟ್, ಚಾಲ್ಸೆಡೋನಿ, ಸ್ಫಟಿಕ ಮತ್ತು ಒಪೆಕ್ 2 ರೂಪಗಳ ಸ್ಫಟಿಕ ಶಿಲೆಗಳನ್ನ ಹೊಂದಿವೆ. ಈ ಸ್ಥಳವು ಪಂಚಪಾಂಡವ ದೇವಾಲಯಗಳಿಗೆ ಯಾತ್ರಾರ್ಥಿಗಳನ್ನ ಆಕರ್ಷಿಸುತ್ತದೆ. ಮಹೇಂದ್ರಗಿರಿ ಬೆಟ್ಟಗಳು ಇಲ್ಲಿ ಅನಿಯಂತ್ರಿತ ಪ್ರವಾಸೋದ್ಯಮದ ಯೋಜನೆಗಳಿಂದ ಇಲ್ಲಿ ಪರಿಸರ ಹಾಳಾಗುವುದೆಂದು ಪರಿಸರವಾದಿಗಳು ಎಚ್ಚರಿಸಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಸೌರ ಮತ್ತು ಕೊಂದ್ ಬುಡಕಟ್ಟು ಜನಾಂಗದವರು ಈ ಮಹೇಂದ್ರಗಿರಿ ಬೆಟ್ಟಗಳಲ್ಲಿ ವಾಸಿಸುತ್ತಾರೆ. ನೆಕ್ಸ್ಟ್, ಗ್ರೂಜೆ. ಏನಿದು ಗ್ರೂಜೆ? ಇವಾಗ ಏಕೆ ಸುದ್ದಿಯಲ್ಲಿದೆ? ಗ್ರೂಜೆ ಎಂಬುದು ಬ್ಲೂ ಜೆ ಮತ್ತು ಗ್ರೀನ್ ಜೆ ನಡುವಿನ ಅಪರೂಪದ ನೈಸರ್ಗಿಕ ಮಿಶ್ರತಳಿಯಾಗಿದೆ. ಇಲ್ಲಿದೆ ನೋಡಿ, ಇದು ಬ್ಲೂ ಜೆ ಮತ್ತು ಇದು ಗ್ರೀನ್ ಜೆ. ಇವೆರಡರ ನಡುವಿನ ಮಿಶ್ರತಳಿ ಗ್ರೂಜೆ, ಮಧ್ಯದಲ್ಲಿರುವಂತಹ ಗ್ರೂಜೆ. ಇವಾಗ ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಆಸ್ಟಿನ್ನ ಟೆಕ್ಸಾಸ್ ವಿಶ್ವವಿದ್ಯಾಲಯದ ಸಂಶೋಧಕರು ಈ ಜಾತಿಗಳ ಮೊದಲ ತಿಳಿದಿರುವ ಹೈಬ್ರಿಡ್ ಅನ್ನ ಗುರುತಿಸಿದ್ದಾರೆ. ಇದು ಗ್ರೂಜೆ ಎಂಬ ಅಡ್ಡ ಹೆಸರಿನ ಪಕ್ಷಿಯಾಗಿದೆ. 2025ರ ಪರಿಸರ ವಿಜ್ಞಾನ ಮತ್ತು ವಿಕಸನದಲ್ಲಿ ಪ್ರಕಟವಾದ ಅಧ್ಯಯನವೊಂದು ತಿಳಿಸಿದೆ. ಇದು ಬ್ಲೂಜೆ ಮತ್ತು ಗ್ರೀನ್ಜೆ ಮಧ್ಯ ಒಂದು ಹೈಬ್ರಿಡ್ ತಳಿಯಾಗಿದೆ. ಇದನ್ನ ಗ್ರೂಜೆ ಎಂದು ಹೆಸರಿಸಲಾಗಿದೆ. ಇದು ಕಪ್ಪು ಮುಖದ ಗುರುತುಗಳೊಂದಿಗೆ ವೈಡೂರ್ಯ ನೀಲಿ ಪುಕ್ಕಗಳನ್ನ ಪ್ರದರ್ಶಿಸುತ್ತದೆ. 2 ಪೋಷಕ ಜಾತಿಗಳ ಲಕ್ಷಣಗಳನ್ನ ಸಂಯೋಜಿಸುತ್ತದೆ. ಗ್ರೂಜೆನ ದೇಹ ಮತ್ತು ಬಾಲವು ಬ್ಲೂಜೆಯನ್ನ ಹೋಲುತ್ತದೆ. ಅದರ ಮುಖವು ಗ್ರೀನ್ಜೆಯನ್ನ ಹೋಲುತ್ತದೆ. ನೆಕ್ಸ್ಟ್, ಹ್ಯಾಂಡ್ಲೆ ಡಾರ್ಕ್ ಸ್ಕೈ ರಿಸರ್ವ್. ಇದು ಲಡಾಖ್ನಲ್ಲಿದೆ. ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಇದು ಭಾರತದ ಮೊದಲ ಅಂತಾರಾಷ್ಟ್ರೀಯ ಡಾರ್ಕ್ ಸ್ಕೈ ರಿಸರ್ವ್ ಆಗಿದ್ದು, ಹ್ಯಾಂಡ್ಲೆಯಲ್ಲಿರುವ ಭಾರತೀಯ ಖಗೋಳ ವೀಕ್ಷಣಾಲಯದ ಸುತ್ತ ಕೇಂದ್ರೀಕೃತವಾಗಿದೆ. ಇದನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ ನಿರ್ವಹಿಸುತ್ತದೆ. ಲಡಾಖ್ನಲ್ಲಿರುವ ಹ್ಯಾಂಡ್ಲೆ ಡಾರ್ಕ್ ಸ್ಕೈ ರಿಸರ್ವ್ ಇತ್ತೀಚೆಗೆ ತನ್ನ 3ನೇ ವಾರ್ಷಿಕ ಸ್ಟಾರ್ ಪಾರ್ಟಿಯನ್ನ ಆಯೋಜಿಸಿತ್ತು. ಆದ್ದರಿಂದ ಹ್ಯಾಂಡ್ಲೆ ಡಾರ್ಕ್ ಸ್ಕೈ ರಿಸರ್ವ್ ಸುದ್ದಿಯಲ್ಲಿದೆ. ಇದನ್ನ ಡಿಸೆಂಬರ್ 2022ರಲ್ಲಿ ಲಡಾಖ್ ಸರ್ಕಾರವು ಸೂಚಿಸಿತು. ಮೀಸಲು ಪ್ರದೇಶವು ವಿಜ್ಞಾನ ಆಧಾರಿತ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯೋಜನೆಯಾಗಿದ್ದು, ಇದನ್ನು 2 ಸ್ತಂಭಗಳ ಮೇಲೆ ನಿರ್ಮಿಸಲಾಗಿದೆ. ಹ್ಯಾಂಡ್ಲೆ ಇದರ ಎತ್ತರ 4500 ಮೀಟರ್ ಆಗಿದ್ದು, ಶುಷ್ಕ ಹವಾಮಾನ, ವಿರಳ ಜನಸಂಖ್ಯೆ, ಸ್ಪಷ್ಟ ಆಕಾಶವು ಮುಸುಕಾದ ಆಕಾಶಕಾಯಗಳನ್ನ ವೀಕ್ಷಿಸಲು ಸೂಕ್ತವಾಗಿಸುತ್ತದೆ. ಆದ ಕಾರಣ ಹ್ಯಾಂಡ್ಲೆ ಖಗೋಳಶಾಸ್ತ್ರಕ್ಕೆ ಸೂಕ್ತವಾಗಿದೆ. ಈ ಪ್ರದೇಶದಲ್ಲಿ ಬೆಳಕಿನ ಮಾಲಿನ್ಯ ಕಡಿಮೆಯಾಗುತ್ತಿದೆ. ಸ್ಥಳೀಯ ಜೀವನೋಪಾಯ ಉತ್ಪಾದನೆಗಾಗಿ ಖಗೋಳ ಪ್ರವಾಸೋದ್ಯಮವನ್ನ ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಇದು ಚಾಂಗ್ತಾಂಗ್ ವನ್ಯಜೀವಿ ಅಭಯಾರಣ್ಯದ ಭಾಗವಾಗಿದ್ದು 4500 ಮೀಟರ್ ಎತ್ತರದಲ್ಲಿದೆ. ಬೋರ್ಟಲ್ 1 ಕತ್ತಲೆಯ ಆಕಾಶವನ್ನ ಇದು ನೀಡುತ್ತದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ ಆಡಳಿತವು ಖಗೋಳ ಪ್ರವಾಸೋದ್ಯಮ ಉಪಕ್ರಮಗಳು ಮತ್ತು ಬೆಳಕಿನ ನಿರ್ವಹಣಾ ಯೋಜನೆಗಳಿಗೆ ಹಣಕಾಸು ಒದಗಿಸುವ ಮೂಲಕ ಈ ಯೋಜನೆಯನ್ನು ಬೆಂಬಲಿಸುತ್ತಿದೆ. ಈ ಕಾರ್ಯಕ್ರಮವು ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ, ಲಡಾಖ್ನ ವನ್ಯಜೀವಿ ಸಂರಕ್ಷಣಾ ಇಲಾಖೆ ಮತ್ತು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಜಂಟಿಯಾಗಿ ಆಯೋಜಿಸಿದ್ದವು. ಅಂತಾರಾಷ್ಟ್ರೀಯ ಡಾರ್ಕ್ ಸ್ಕೈ ಅಸೋಸಿಯೇಷನ್ ನಿಂದ ಅಸಾಧಾರಣವಾಗಿ ಗಾಢವಾದ ಆಕಾಶವನ್ನ ಹೊಂದಿರುವ ದೊಡ್ಡ ಪ್ರದೇಶವನ್ನ ಡಾರ್ಕ್ ಸ್ಕೈ ರಿಸರ್ವ್ ಎಂದು ವ್ಯಾಖ್ಯಾನಿಸಲಾಗುತ್ತದೆ.
ಇದು ವೈಜ್ಞಾನಿಕ, ಸಾಂಸ್ಕೃತಿಕ, ನೈಸರ್ಗಿಕ ಮತ್ತು ಸಾರ್ವಜನಿಕ ಆನಂದಕ್ಕಾಗಿ ರಕ್ಷಿಸಲ್ಪಟ್ಟಿದೆ. ಹೆನ್ಲಿ ಡಾರ್ಕ್ ಸ್ಕೈ ರಿಸರ್ವ್ ಇದು ಭಾರತದ ಲಡಾಖ್ನಲ್ಲಿರುವ ಒಂದು ವ್ಯವಸ್ಥೆಯಾಗಿದೆ. ನೆಕ್ಸ್ಟ್, ಭಾರತದ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶ. ಏನಿದು ಡುಗಾಂಗ್? ಡುಗಾಂಗ್ ಇದನ್ನ ನಾವು ಸಮುದ್ರ ಹಸು ಎಂದು ಕೂಡ ಕರೆಯುತ್ತೇವೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಮೀಸಲು ಪ್ರದೇಶವನ್ನ ತಮಿಳುನಾಡಿನಲ್ಲಿ ನಿರ್ಮಿಸಲಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಪಾಕ್ ಕೊಲ್ಲಿಯಲ್ಲಿ ಭಾರತದ ಮೊದಲ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶವನ್ನ ಗುರುತಿಸುವ ನಿರ್ಣಯವನ್ನ ಔಪಚಾರಿಕವಾಗಿ ಅಂಗೀಕರಿಸಿದೆ. ಇದು ಭಾರತದ ಮೊದಲ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶವಾಗಿದೆ. ಇದನ್ನ ಸೆಪ್ಟೆಂಬರ್ 21, 2022ರಂದು ತಮಿಳುನಾಡು ಸರ್ಕಾರವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಸ್ಥಾಪಿಸಿತು. ಇದು ಉತ್ತರ ಪಾಕ್ ಕೊಲ್ಲಿಯಲ್ಲಿ 448.34 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿದೆ. ಡುಗಾಂಗ್ಗಳು ಭಾರತದ ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ಕಂಡುಬರುವ ಏಕೈಕ ಸಸ್ಯಾಹಾರಿ ಸಸ್ತನಿಗಳಾಗಿವೆ. ಇದನ್ನು ಸಮುದ್ರ ಹಸು ಎಂದು ಕರೆಯಲಾಗುತ್ತದೆ, ಕೌಸಿ. ಆದರೆ ಸೀಲ್ ಮತ್ತು ತಿಮಿಂಗಲದ ನಡುವಿನ ಮಿಶ್ರ ತಳಿಯನ್ನ ಹೋಲುತ್ತದೆ. ಇಂಡೋ ಪೆಸಿಫಿಕ್ ಪ್ರದೇಶದಾದ್ಯಂತ ವಿತರಿಸಲ್ಪಟ್ಟಿದೆ. ಇದನ್ನು ನಾವು ಸಮುದ್ರ ಹಸು ಎಂದು ಹೇಳಿ ಕರೆಯುತ್ತೇವೆ. ಆದರೆ ಇದು ನೋಡಲು ಸೀಲ್ ಮತ್ತು ತಿಮಿಂಗಲದ ನಡುವಿನ ಲಕ್ಷಣಗಳನ್ನ ಹೊಂದಿದೆ. ಇವು ಭಾರತದ ಕರಾವಳಿಯಲ್ಲಿ ಕಂಡುಬರುತ್ತವೆ. ಪ್ರಾಥಮಿಕವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಮನ್ನಾರ ಕೊಲ್ಲಿ, ಪಾಕ್ ಕೊಲ್ಲಿ, ಕಚ್ ಕೊಲ್ಲಿಯ ಸುತ್ತಮುತ್ತಲಿನ ಬೆಚ್ಚಗಿನ ನೀರಿನಲ್ಲಿ ವಾಸಿಸುತ್ತವೆ. ಡುಗಾಂಗ್ ದೀರ್ಘಕಾಲ ಬದುಕುವ ಜಾತಿಯಾಗಿದ್ದು 70 ವರ್ಷಗಳವರೆಗೆ ಬದುಕಬಲ್ಲದು. ಡುಗಾಂಗ್ಗಳು ಆಳವಿಲ್ಲದ ನೀರಿಗೆ ಸೀಮಿತವಾಗಿವೆ. ಅಲ್ಲಿ ಅವು ಸ್ಪೈಮೋಡೋಸಿಯಾ, ಹ್ಯಾಲೋಪಿಲಿಯಾ, ಥಲಾಸಿಯಾ ಮತ್ತು ಹ್ಯಾಲೋಡ್ಯೂಲ್ ಜಾತಿಗಳ ಸಮುದ್ರ ಹುಲ್ಲುಗಳನ್ನ ತಿನ್ನುತ್ತಾ ದಿನವಿಡೀ ವಾಸಿಸುತ್ತವೆ. ಡುಗಾಂಗ್ನ ಸಂರಕ್ಷಣಾ ಸ್ಥಿತಿ IUCN ನಲ್ಲಿ ದುರ್ಬಲವಾಗಿದೆ. ಸೈಟ್ಸ್ ಅನುಬಂಧ 1ರಲ್ಲಿ ಇದನ್ನು ಸಂರಕ್ಷಿಸಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ವೇಳಾಪಟ್ಟಿ 1ರಲ್ಲಿ ಇದನ್ನು ಸಂರಕ್ಷಣೆ ಮಾಡಲಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಭೂ ವಿಜ್ಞಾನ ಪ್ರಶಸ್ತಿಗಳು 2024. ನವದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಪ್ರತಿಷ್ಠಿತ ರಾಷ್ಟ್ರೀಯ ಭೂ ವಿಜ್ಞಾನ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರೀಯ ಭೂ ವಿಜ್ಞಾನ ಪ್ರಶಸ್ತಿಯನ್ನ 1966ರಲ್ಲಿ ಭಾರತ ಸರ್ಕಾರದ ಗಣಿ ಸಚಿವಾಲಯವು ಸ್ಥಾಪಿಸಿತು. ಈ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗುತ್ತದೆ? ರಾಷ್ಟ್ರೀಯ ಭೂ ವಿಜ್ಞಾನ ಪ್ರಶಸ್ತಿಗಳು 2009ರವರೆಗೆ ರಾಷ್ಟ್ರೀಯ ಖನಿಜ ಪ್ರಶಸ್ತಿಗಳು ಎಂದು ಕರೆಯಲಾಗುತ್ತಿತ್ತು. ನಂತರ ಇದನ್ನು ರಾಷ್ಟ್ರೀಯ ಭೂ ವಿಜ್ಞಾನ ಪ್ರಶಸ್ತಿಗಳು ಎಂದು ಕರೆಯಲಾಗುತ್ತಿದೆ. ಭೂ ವಿಜ್ಞಾನ ಕ್ಷೇತ್ರದಲ್ಲಿ ದೇಶದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಪ್ರತಿಷ್ಠಿತ ಗೌರವಗಳಲ್ಲಿ ಈ ಪ್ರಶಸ್ತಿಯು ಒಂದಾಗಿದೆ. ಇದನ್ನ ಯಾರಿಗೆ ನೀಡಲಾಗುತ್ತದೆ, ಇದಕ್ಕೆ ಯಾರು ಅರ್ಹರು ಎಂಬುದನ್ನು ತಿಳಿದುಕೊಳ್ಳೋಣ. ಭೂ ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆಗಳು ಮತ್ತು ಅತ್ಯುತ್ತಮ ಕೊಡುಗೆಗಳಿಗಾಗಿ ವ್ಯಕ್ತಿಗಳು ಮತ್ತು ತಂಡಗಳನ್ನು ಗೌರವಿಸುವುದು ಇದರ ಉದ್ದೇಶವಾಗಿದೆ. ಭೂವಿಜ್ಞಾನದ ಯಾವುದೇ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆ ನೀಡಿದ ಭಾರತದ ಯಾವುದೇ ನಾಗರಿಕರು ಈ ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ. ಜೀವಮಾನ ಸಾಧನೆಗಾಗಿ ರಾಷ್ಟ್ರೀಯ ಭೂವಿಜ್ಞಾನ ಪ್ರಶಸ್ತಿ, ರಾಷ್ಟ್ರೀಯ ಭೂವಿಜ್ಞಾನ ಪ್ರಶಸ್ತಿ, ರಾಷ್ಟ್ರೀಯ ಯುವ ಭೂವಿಜ್ಞಾನ ಪ್ರಶಸ್ತಿ ಎಂದು 3 ವಿಭಾಗಗಳಲ್ಲಿ ಪ್ರತಿ ವರ್ಷ ವಾರ್ಷಿಕವಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. 2024ನೇ ವರ್ಷಕ್ಕೆ ಈ 3 ಪ್ರಶಸ್ತಿ ವಿಭಾಗಗಳ ಅಡಿಯಲ್ಲಿ 12 ಪ್ರಶಸ್ತಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರಲ್ಲಿ 9 ವೈಯಕ್ತಿಕ ಪ್ರಶಸ್ತಿಗಳು ಮತ್ತು 3 ತಂಡ ಪ್ರಶಸ್ತಿಗಳು ಸೇರಿವೆ. ರಾಷ್ಟ್ರೀಯ ಭೂವಿಜ್ಞಾನ ಪ್ರಶಸ್ತಿಗಳು ಇದನ್ನ 1966ರಲ್ಲಿ ಭಾರತ ಸರ್ಕಾರದ ಗಣಿ ಸಚಿವಾಲಯ ಸ್ಥಾಪಿಸಿತು. ಹೊಸದಾದ ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದೆ ಎಂದು ನಿಮಗೆ ಅನಿಸಿದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದುವರೆಗೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ಮಾಹಿತಿಗಳು ಮತ್ತು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.